ಈಗ ಇರುವಂತಹ ಜೆಡಿಎಸ್ ಮನೆಗೆ ಬೆಂಕಿ ಬಿದ್ದಾಗಿದೆ. ಜೆಡಿಎಸ್ನ ಶಾಸಕರು ಅವರವರ ಕ್ಷೇತ್ರಗಳನ್ನು ಕಾಪಾಡಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಇದೆ. ಜೆಡಿಎಸ್ನಲ್ಲಿ ಇರುವಂತಹ ಶಾಸಕರು ತಮ್ಮ ತಮ್ಮ ಕ್ಷೇತ್ರಗಳನ್ನು ಕಾಪಾಡಿಕೊಳ್ಳಬೇಕಾಗಿದೆ. ಹೀಗಾಗಿ ಒಬ್ಬೊಬ್ಬರೇ ಈಗ ಮಾತು ಶುರು ಮಾಡಿದ್ದಾರೆ. ಕುಮಾರಸ್ವಾಮಿ ಹಾಗೂ ದೇವೇಗೌಡರ ವಿರುದ್ಧ ಇಬ್ರಾಹಿಂ ವಾಗ್ದಾಳಿ ನಡೆಸಿದ್ದಾರೆ. ಕುಮಾರಸ್ವಾಮಿ ಅವರು ಈಗಲಾದರೂ ಬುದ್ಧಿ ಕಲಿಬೇಕು. ಇದರ ಜೊತೆಗೆ ಕಂಪನಿ ಮಾಡುವಂಥದ್ದನ್ನು ಬಿಡಬೇಕು. ಜೆಡಿಎಸ್ ಫ್ಯಾಮಿಲಿ ಕಂಪನಿ ಮಾಡುವಂಥದ್ದನ್ನು ಕೈ ಬಿಡಬೇಕು. ಆಗ ಮಾತ್ರ ಜೆಡಿಎಸ್ ಮೂಲ ಅಸ್ತಿತ್ವ ಸಾಧ್ಯ. ಇನ್ನು ಜೆಡಿಎಸ್ ಬಿಜೆಪಿಯನ್ನು ಲವ್ ಮಾಡಿದ್ದಾಯಿತು. ನಾನಿದ್ದಾಗ HDK ಚನ್ನಪಟ್ಟಣದಲ್ಲಿ 4 ಕೋಟಿ ಖರ್ಚು ಮಾಡಿ ಗೆದ್ರು. ಈಗ ನಾನು ಅವರ ಜೊತೆಯಲ್ಲಿಲ್ಲ. ಸರಿಸುಮಾರು 150 ಕೋಟಿ ಖರ್ಚು ಮಾಡಿ ಸೋಲನ್ನು ಅಪ್ಪಿದ್ದಾರೆ. ಮುಸ್ಲಿಮರು ಇಲ್ಲದೆ ಹೋದರೆ ಜೆಡಿಎಸ್ಗೆ ಒಂದೇ ಒಂದು ಸ್ಥಾನವೂ ಬರೋದಿಲ್ಲ ಅಂತ ಸಿಎಂ ಇಬ್ರಾಹಿಂ ಲೇವಡಿ ಮಾಡಿದ್ದಾರೆ. ಅಲ್ಲ, ಸ್ವಂತ ನೆಲ ಈ ಮನೆಗೆ ಹೆಂಗೋ ಬೆಂಕಿ ಬಿದ್ದಿದೆ. ಈಗ ಈ ಮನೆ JDS ಇಲ್ಲ ಅಂತ ಆಯ್ತು, ಗೊತ್ತಾಗ್ಬಿಡ್ತಲ್ಲ. ಈ ಚನ್ನಪಟ್ಟಣ, ಮಂಡ್ಯ, ಮೈಸೂರಿನಾಗೆ JDS ಇಲ್ಲ ಅಂದ್ರೆ ಇನ್ನೇನು ಬಿಜಾಪುರದಲ್ಲಿ ಇವ್ರಿಗೆ ಏನಾದರೂ ಸಿಕ್ಕಿತ್ತೆ, ಗುಲ್ಬರ್ಗದಲ್ಲಿ ಸಿಕ್ಕಿತ್ತೆ? ಇವೆರಡು ಜಿಲ್ಲೆಯಲ್ಲೇ ನೋಡ್ಕೋಬೇಕು ಇವರು. ಇವತ್ತು ಇವ್ರ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಅದು ಇಷ್ಟು ದೊಡ್ಡ ಪ್ರಮಾಣದ ಸೋಲು. ಆಮೇಲೆ ಅವರು ಒಂದು ಜಾತಿಯವ್ರಕ್ಕಂತೇಳಿ ಪಾಪ ಅವ್ರ ಮಗನ ಕೈಯಲ್ಲಿ ಹೇಳಿಸಿದ್ದಾರೆ. 20,000 ಸಾಹೇಬರು ಬಿಟ್ರೆ ಇನ್ನು ಬಾಕಿ 85,000 ಓಟು ಯೋಗೀಶಿಗೆ ಬಂದಿರೋದು ಯಾವ ಜಾತಿ ಓಟ್? ಅದು ಯಾವ ಜಾತಿ ಓಟು? ಒಕ್ಕಲಿಗರ ಓಟ್ ಅದ್ರಲ್ಲಿ ಬರಲಿಲ್ವಾ? ಒಕ್ಕಲಿಗರೇ ನಮ್ಮನ್ನು ಓಟ್ ಹಾಕಿಲ್ಲ ಅಂತ ಹೇಳಕ್ ನಿಮಗೆ ನಾಚಿಕೆ ಆಗತ್ತಾ? ರಾಮನಗರದಲ್ಲಿ ನಿಖಿಲ್ರವ್ರೆ, ನಿಮಗೆ 20,000 ಜನ ಒಕ್ಕಲಿಗರು ಓಟ್ ಕೊಟ್ಲಿಲ್ಲ. ಇಕ್ಬಾಲ್ ಹುಸೇನ್ ಸಾಬ್ರಿಗೆ ಓಟ್ ಕೊಟ್ಟು ಅವ್ರು ಗೆಲ್ಸಿದ್ರು. ನಿಮ್ಮ ಜಾತಿ ನಿಮ್ಮ ಕೈಯಲ್ಲಿ ಕಟ್ಕೊಳಕ್ಕಾಗದೆ ಬೇರೆ ಜಾತಿಯವ್ರ ಮೇಲೆ ಯಾಕೆ ದೂರಕ್ಕೆ ಹೋಗ್ತೀರಿ ನೀವು? ನೀವು ಯಾವತ್ತಿನವರೆಗೂ ಈ ಸಿದ್ಧಾಂತದಲ್ಲಿ ಇರ್ತೀರೋ ನಿಮಗೆ ರಾಜಕೀಯದಲ್ಲಿ ಭವಿಷ್ಯ ಇಲ್ಲ. ಇವ್ರ ಜೊತೆಗೆ ಸೇರಿ JDSನವ್ರಿಗೆ ಕೆಟ್ಟರು, BJP ಜೊತೆ ಇವ್ರು ಕೆಟ್ಟರು. ಪರಸ್ಪರ ಈಗ ಅವ್ರ ಮುಂದೆ ಏನು ಮಾಡ್ತಾರೋ, ಈ ಮೈತ್ರಿ ಇಟ್ಕೋತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ. ಈಗ ಬಸ್ ಸ್ಟ್ಯಾಂಡ್ ಬಸ್ವಿ ಪರಿಸ್ಥಿತಿ ಆಗಿದೆ JDSದು. ಆಯಿತು, ಲವ್ ಮಾಡಿದ್ರು, ಬಸ್ ಸ್ಟ್ಯಾಂಡ್ದಾಗ ಬಿಟ್ರು. ಆದ್ರಿಂದ ನಾವು ಮುಂದೆ ಇವತ್ತು ಕರ್ನಾಟಕ ರಾಜ್ಯ ಒಂದು ಶಕ್ತಿಯುತವಾದಂಥ ರಾಜ್ಯ ಇದು. ತಮಿಳ್ನಾಡು ಬೆಳೀತಾ ಇದೆ, ತೆಲಂಗಾಣ ಬೆಳೀತಾ ಇದೆ. ಇವತ್ತು ಕರ್ನಾಟಕ ಬೆಳೆಯೋಕೆ ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ 26 ಜನ BJP ಸಂಸದರು ಇದ್ರೂ ಕೂಡ ಪಾರ್ಲಿಮೆಂಟ್ನಲ್ಲಿ ಬಾಯಿ ಬಿಡ್ತಾ ಇಲ್ಲ. 4.5 ಲಕ್ಷ ಇನ್ಕಮ್ ಟ್ಯಾಕ್ಸ್ ತಗೊಂಡು ಬರೀ 50,000 ಕೋಟಿ ನಮಗೆ ಕೊಡ್ತಾರೆ ಅಂತ ಹೇಳಿದ್ರೆ ಅದನ್ನು ಕೇಳೋದು ಬಿಡ್ರು ಅಂತಂತ ಹೇಳಿದ್ರೆ ಇವರು ಸಾಬ್ರ ಕಬ್ರಸ್ತಾನ್ದಾಗೆ, ಸಾಬ್ರ ಮಸೀದಿ ಇದೆ, BJP ಅವರು ತಿರುಗಾಡಕ್ಕೆ ಶುರು ಮಾಡಿದ್ದಾರೆ. ಸಮಾನತೆಯರು ಅಸಮಾನತೆಯರು ಅಂತ ಉಳಿದಿಲ್ಲ. ಈಗ MLAಗಳು ಅವ್ರವ್ರ ಅಸ್ತಿತ್ವ ಉಳಿಸ್ಕೊಂಡು ಅವ್ರ ಕಾನ್ಸ್ಟಿಟ್ಯೂನ್ಸಿ ವಾಪಸ್ ಹೋಗಿ ಗೆಲ್ಬೇಕು ಅಂತ ಹೇಳಿದ್ರೆ ಸಾಬ್ರ ಓಟ್ನಿಂದಲೇ ಗೆದ್ದಿದ್ದು ಈ 17 ಸೀಟು. ಚನ್ನಪಟ್ಟಣ ಪೂರ್ವ ಆಯ್ತಲ್ಲ, ಈ 17 ಗೆದ್ದಿರೋ